ಕೊನೆಗೂ ನೇಮಕಗೊಂಡಿದ್ದಾರೆ ಪರಿಷತ್ ವಿಪಕ್ಷ ನಾಯಕ. ಎರಡನೇ ಬಾರಿ ಮೇಲ್ಮನೆ ವಿಪಕ್ಷ ನಾಯಕರಾಗಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ. ನೋಡಿ, ಬಿಜೆಪಿ ಅಂತೂ ಇಂತೂ ಆಯ್ಕೆ ಮಾಡ್ತು. ಪರಿಷತ್ ವಿಪಕ್ಷ ನಾಯಕ ಯಾರು ಅನ್ನೋ ಪ್ರಶ್ನೆ ಆಗಿತ್ತು. ಎರಡೂ ಅಧಿವೇಶನವನ್ನು ಹಾಗೆ ಕಳೆದ್ರು. ಬಹುತೇಕವಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಮಣೆ ಹಾಕ್ತಾರೆ ಅಂತ ನಿರೀಕ್ಷೆ ಇತ್ತು. ಅವ್ರಿಗೆ ಈಗ ಅವಕಾಶ ಕೊಟ್ಟಿದ್ದಾರೆ. ಪರಿಷತ್ ಉಪನಾಯಕನಾಗಿ ಸುನೀಲ್ ವಲ್ಯಾಪುರಿ ಅವರು ನೇಮಕ ಮಾಡಲಾಗಿದೆ. ಮುಖ್ಯ ಸಚೇತಕರಾಗಿ MLC ಎನ್ ರವಿಕುಮಾರ್ ಆಯ್ಕೆಯಾಗಿದ್ದಾರೆ. ವಿಧಾನಸಭೆಯ ವಿಪಕ್ಷ ಉಪನಾಯಕರಾಗಿ ನೋಡಿ ಅರವಿಂದ್ ಬೆಲ್ಲದ್ ಯಾವ ರೀತಿ CM ಅಭ್ಯರ್ಥಿ ರೇಸ್ನಲ್ಲಿದ್ದರು ಅವರು ಅಂಥೇಳಿ ಬಂಡಾಯ ತಂಡದಲ್ಲಿ ಯತ್ನಾಳೊಂದಿಗೆ ಗುರುತಿಸ್ಕೊಂಡಿದ್ರು ಇವರು. ಅವ್ರಿಗೆ ಈಗ ಉಪನಾಯಕನಾಗಿ ಆಯ್ಕೆ ಮಾಡಲಾಗಿದೆ. ಎರಡೂ ಅಧಿವೇಶನಗಳ ಬಳಿಕ ಮೇಲ್ಮನೆಗೆ ಅಂತೂ ಇಂತೂ ವಿಪಕ್ಷ ನಾಯಕರ ನೇಮಕ ಆಗಿದೆ. ಇಲ್ಲೂ ಕೂಡ ಜಾತಿ ಲೆಕ್ಕಾಚಾರ ಪ್ರಾದೇಶಿಕವಾರು ಕೂಡ ಗಮನವನ್ನು ಹರಿಸಲಾಗಿದೆ ಅಂತ ಅನಿಸ್ತಾ ಇದೆ. JP ನಡ್ಡಾ ಅವರ ಸೂಚನೆ ಮೇರೆಗೆ ಈ 4 ಆಯ್ಕೆಗಳಾಗಿವೆ. ನೋಡಿ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಎರಡನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಕೂಡ ವಿಪಕ್ಷದ ಅಂದರೆ ಪರಿಷತ್ನ ವಿಪಕ್ಷ ನಾಯಕನಾಗಿ ಅವರೇ ಆಯ್ಕೆಯಾಗಿದ್ದರು. ಸಮರ್ಥವಾಗಿ ಪರಿಷತ್ನಲ್ಲಿ ಸರ್ಕಾರವನ್ನು ಕಟ್ಟಿ ಹಾಕ್ತಾರೆ. ಆಡಳಿತ ಪಕ್ಷದ ಸದಸ್ಯರನ್ನು ವೈಫಲ್ಯಗಳನ್ನು ಬಿಚ್ಚಿಡ್ತಾರೆ. ಸಮರ್ಥವಾಗಿ ಅವರು ಮಾತನಾಡ್ತಾರೆ. ಆಳವಾದ ಜ್ಞಾನವನ್ನು ಹೊಂದಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರಿಗೆ ಮತ್ತೊಮ್ಮೆ ಈಗ ಅವಕಾಶವನ್ನು ಮಾಡಿಕೊಡಲಾಗಿದೆ. ಬಟ್ ಇಲ್ಲಿ ಇನ್ನೊಬ್ಬರು ವಲ್ಯಾಪುರಿ ಅಂಥೇಳಿ ಅವ್ರಿಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ. ಕಳೆದ ಬಾರು ಕೂಡ ಅವ್ರಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಸುನೀಲ್ ವಲ್ಯಾಪುರೆ ಪರಿಷತ್ನ ಉಪನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಜೊತೆಗೆ ಸಚೇತಕರಾಗಿ MLC ಎನ್ ರವಿಕುಮಾರ್ ಆಯ್ಕೆಯಾಗಿದ್ದಾರೆ. ಅರವಿಂದ್ ಬೆಲ್ಲದ್ ಅವರಿಗೆ ಈಗ ಉಪನಾಯಕನಾಗಿ ಆಯ್ಕೆ ಮಾಡಿದ್ದಾರೆ. ಅಂದರೆ ವಿಧಾನಸಭೆಯ ಉಪನಾಯಕ ಅಂತಂದರೆ ಈಗ ವಿರೋಧ ಪಕ್ಷದ ನಾಯಕರಿದ್ದಾರಲ್ವಾ, R ಅಶೋಕ್ ಅವರಿಲ್ಲದೆ ಇದ್ದಾಗ ಇವರು ಆ ಚಾರ್ಜನ್ನು ತೆಗೆದುಕೊಳ್ತಾರೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಅಂತೂ ಇಂತೂ ಪರಿಷತ್ ವಿಪಕ್ಷ ನಾಯಕನ ಆಯ್ಕೆ ಆಗಿದೆ. ಬಟ್ ಇನ್ನುಳಿದಂತೂ ಕೂಡ ನೇಮಕ ಆಗಿದೆ. ಈ ಆಯ್ಕೆಗಳ ಹಿಂದೆ ಯಾವ ಮಾನದಂಡಗಳಿದ್ದಾವೆ? ಜಾತಿ ಲೆಕ್ಕಾಚಾರ ಮತ್ತು ತಂತ್ರಗಾರಿಕೆ ಏನಾದರೂ ಇರಬಹುದಾ? ನಿರೀಕ್ಷಿತ ಅಂತ ಹೇಗಂತಿದ್ದು? ಪ್ರಭು, ಮೇಲ್ಮನೆಯ ವಿಪಕ್ಷ ನಾಯಕನ ಸ್ಥಾನಕ್ಕೆ ಕಳೆದ 2 ಅಧಿವೇಶನಗಳಿಂದ ಬಾಕಿ ಉಳಿಸಿಕೊಂಡಿದ್ದಂತಹ ಸ್ಥಾನವನ್ನ ಈಗ ಭರ್ತಿ ಮಾಡುವ ಪ್ರಕ್ರಿಯೆಗೆ ಬಿಜೆಪಿ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕನ ಜವಾಬ್ದಾರಿಯನ್ನ ಹಿರಿಯ ನಾಯಕರು ಮಾಜಿ ಸಚಿವರಾದಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಕೊಡಲಾಗಿದೆ. ಉತ್ತರ ಕರ್ನಾಟಕದ ಕೂಗಿನ ಜೊತೆಗೆ ಜಾತಿ ಸಮೀಕರಣದ ಲೆಕ್ಕಾಚಾರದ ಒತ್ತಡ ಇದ್ರೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೆ ಒಟ್ಟಾರೆ ಕೇಂದ್ರ ತಂಡ ಅಳೆದು ತೂಗಿ ಅನುಭವ ಇರುವಂತವರಿಗೆ ಮೇಲ್ಮನೆಯ ಜವಾಬ್ದಾರಿಯನ್ನು ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಜವಾಬ್ದಾರಿಯನ್ನು ನೀಡಿದೆ. ಹೀಗಾಗಿ 2 ಅಧಿವೇಶನಗಳ ಬಳಿಕ ವಿಧಾನ ಪರಿಷತ್ತಿನ ನಾಯಕರ ಆಯ್ಕೆಯಾಗಿದೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ ಅಂಶ ಏನಂದ್ರೆ, ವಿಪಕ್ಷ ನಾಯಕನಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟರೆ, ಉಪನಾಯಕನಾಗಿ ದಲಿತ ಸಮುದಾಯದ ಸುನೀಲ್ ವಲ್ಯಾಪುರಿ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಹಾಗೆ ಸಚೇತಕ ಸ್ಥಾನವನ್ನ ರವಿಕುಮಾರ್ ಅವರಿಗೆ ನೀಡಲಾಗಿದೆ. ಈ 3 ಮೇಲ್ಮನೆಯಲ್ಲಿ ಪಕ್ಷವನ್ನ ಸಮರ್ಥವಾಗಿ ಆಡಳಿತ ಪಕ್ಷದ ಎದುರು ನಿಲ್ಲಿಸಿ ಸದಾ ಕಾಲದಲ್ಲೂ ಕೂಡ ಪಕ್ಷವನ್ನ ಗುರುತಿಸುವಂತೆ ಪ್ರತಿಪಕ್ಷದ ಸ್ಥಾನವನ್ನ ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಹೋಗಿದ್ದವರು. ಹೀಗಾಗಿ ಅವರಿಗೆ ಅವಕಾಶ ಸಿಕ್ಕಿದೆ. ಜಾತಿ ಸಮೀಕರಣದ ಲೆಕ್ಕಾಚಾರದಲ್ಲೂ ಕೂಡ ಹಿಂದುಳಿದ ಸಮುದಾಯಕ್ಕೆ ಅವಕಾಶವನ್ನ ಮಾಡಿಕೊಡುವ ಮುಖಾಂತರ ತನ್ನ ಜವಾಬ್ದಾರಿಯನ್ನ ಬಿಜೆಪಿ ಇಲ್ಲಿ ನಿಭಾಯಿಸಿದೆ. ಹಾಗೆ ವಿಧಾನಸಭೆ ಅಂತ ನೋಡೋದಾದ್ರೆ, ಬಂಡಾಯದ ತಂಡದಲ್ಲಿ ಗುರುತಿಸಿಕೊಂಡು ರಾಜ್ಯಾಧ್ಯಕ್ಷ ಹಾಗೆ ಇತರ ವಿಚಾರಗಳಿಗೂ ಸಂಬಂಧಪಟ್ಟ ಹಾಗೆ ಬಂಡಾಯದ ಬಾವುಟವನ್ನು ಹಾರಿಸಿದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೆ ಅವರ ಜೊತೆಗಿದ್ದಂತಹ ಅರವಿಂದ್ ಬೆಲ್ಲದ್ ಅವರ ತಂಡವನ್ನ ಸಮಾಧಾನ ಮಾಡುವ ಪ್ರಕ್ರಿಯೆಗೆ ಬಿಜೆಪಿ ಮುಂದಾಗಿದ್ದಾರೆ. ಅದರ ಭಾಗವಾಗಿ ಅರವಿಂದ್ ಬೆಲ್ಲದ್ ಅವರಿಗೆ ವಿಧಾನಸಭೆಯ ಉಪನಾಯಕನ ಜವಾಬ್ದಾರಿಯನ್ನ ಕೊಡಲಾಗಿದೆ. ಪಾಟೀಲ್ ರವರಿಗೆ ಸಚೇತಕನ ಜವಾಬ್ದಾರಿಯನ್ನು ನೀಡಲಾಗಿದೆ. ಹೀಗೆ ಒಟ್ಟಾರೆ ಖಾಲಿ ಇದ್ದಂತಹ ಎಲ್ಲ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ತಿನ ಜವಾಬ್ದಾರಿ ಸ್ಥಾನಗಳನ್ನ ಬಿಜೆಪಿ ನಾಯಕರು ಪೂರ್ಣ ಪ್ರಮಾಣದಲ್ಲಿ ತುಂಬಿ ಮುಂದಿನ ಅಂದ್ರೆ ಬಜೆಟ್ ಅಧಿವೇಶನಕ್ಕೆ, ಸರ್ಕಾರದ ಮತ್ತೊಂದು ಅವಧಿಯ ಬಜೆಟ್ ಅಧಿವೇಶನಕ್ಕೆ ಸಿದ್ಧವಾಗ್ತಿರುವಂತಹ ಬೆನ್ನಲ್ಲಿ ಪೂರ್ಣ ಪ್ರಮಾಣದ ತಂಡವನ್ನ ಕಾರ್ಯರೂಪಕ್ಕಿಳಿಸುವಲ್ಲಿ ಬಿಜೆಪಿ ಯಶಸ್ಸು ಕಂಡಿದೆ. ಲೋಕಸಭಾ ಚುನಾವಣೆ ಹೊತ್ತಿಗೆ ಸಂಪೂರ್ಣ ಪ್ರಮಾಣದಲ್ಲಿ ಎಲ್ಲ ರೀತಿಯ ಜವಾಬ್ದಾರಿಯನ್ನ, ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನು ಕೊಡೋದಕ್ಕೋಸ್ಕರ ಅವರುಗಳಿಗೆ ಈ ಸ್ಥಾನವನ್ನು ಹಂಚಿಕೆ ಮಾಡಲಾಗ್ತಾ ಇದೆ. ಉತ್ತರ ಮತ್ತು ದಕ್ಷಿಣ ಕರ್ನಾಟಕ ಅನ್ನುವಂತಹ ಭೇದ ಭಾವದ ಜೊತೆಯಲ್ಲಿದ್ರೂ ಕೂಡ ಅವೆಲ್ಲವನ್ನು ಮೀರಿ ವಿಪಕ್ಷ ನಾಯಕನ ಸ್ಥಾನಕ್ಕೆ ಕರಾವಳಿ ಭಾಗದವರಿಗೆ ಅವಕಾಶವನ್ನು ಮಾಡಿಕೊಡುವ ಮುಖಾಂತರ ಮತ್ತೆ ಬಿಜೆಪಿ ತನ್ನ ನೆಲೆಯಲ್ಲಿದೆ. ಆ ನೆಲೆಯ ಭಾಗಗಳಲ್ಲಿ ತನ್ನ ಪ್ರಾಬಲ್ಯವನ್ನು ವೃದ್ಧಿಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ಈ ನಿರ್ಧಾರವನ್ನ ಮಾಡಿದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಈ ಪಕ್ಷ ಮಾಡಿರುವ ಈ ಘೋಷಣೆ ವಿರುದ್ಧ ಸದ್ಯಕ್ಕೆ ಒಂದಷ್ಟು ವರ್ಗ ಖುಷಿಕೊಂಡ್ರು. ಈ ವಿಚಾರದಲ್ಲಿ ತಾವು ಕೂಡ ಆಕಾಂಕ್ಷಿಗಳಾಗಿದ್ದಂತವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಹೇಳಿಕೆಗಳನ್ನು ನೀಡದಿದ್ರು ಕೂಡ ಪಟ್ಟಿಯ ವಿರುದ್ಧವಾಗಿ ತಮಗಿರುವಂತಹ ಅಸಮಾಧಾನವನ್ನು ಕೂಡ ಅವರು ನಿಧಾನವಾಗಿ ತೋಡ್ಕೊಳ್ತಾ ಇದ್ದಾರೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.